ಕಾಂಗ್ರೆಸ್ಗೆ ಈ ಸಲ ನಿಂತಿರೋ ಅಂಥ ಅಭ್ಯರ್ಥಿ ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಒಳ್ಳೆ ಅಭ್ಯರ್ಥಿನ ಈ ಸಲ ಕಾಂಗ್ರೆಸ್ ಅವರು ಹಾಕಿದ್ದಾರೆ. ಅದರಿಂದ ಈ ಸಲ ಕಾಂಗ್ರೆಸ್ ಇಲ್ಲಿ ಬಂದೇ ಬರುತ್ತೆ. ಅದ್ರ ಖಚಿತವಾಗಿ ನಾವು ಎಲ್ಲರೂ ಹೇಳ್ತಾ ಇದ್ದೀವಿ. ನಾವಂತ ಅಲ್ಲ, ಜನಗಳ ಅಲೆ ಈ ಸಲ ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ನಿಂತಿದೆ. ಅದರಿಂದ ಆಂಧ್ರದಲ್ಲಿ ಇರೋದು ತಿರುಪತಿ. ಈ ಸಲ MLA ಖಚಿತವಾಗಿ ನಮ್ಮ ಉಮಾಪತಿ. ನಮ್ಮ ಯುವಕರು ಸತ್ಯ ನಮ್ಮ ಗೌಡ್ರಾಗ್ಲಿ ಯುವಕರು ಭ್ರಷ್ಟಾಚಾರ ಮುಕ್ತಾಯ ಮಾಡಬೇಕು ಅಂತ ನಾವು ಇವತ್ತು ಕಾಂಗ್ರೆಸ್ಗೆ ಯುವಕರೆಲ್ಲ ಸಿಡಿದೆದ್ದು ನಿಂತಿದ್ದೀವಿ. 4ನೇ ಕಡೆ ಬದಲಾವಣೆ ಕಡೆಗೆ ನಮ್ಮ ಕಾಂಗ್ರೆಸ್ ಗೆದ್ದೇ ಗೆಲ್ಲಿಸ್ತೀವಿ. ಬೊಮ್ಮನಹಳ್ಳಿ ನಡೆ ಬದಲಾವಣೆ ಕಡೆ. ಜೈ ಕಾಂಗ್ರೆಸ್, ಜೈ ಉಮಾಪತಿ ಗೌಡರು. ಅವರು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ನಾವು ಮತದಾರೆಲ್ಲ ಸೇರಿ ಒಂದು ಗ್ಯಾರಂಟಿ ಕೊಡೋದೇನಂದ್ರೆ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಉಮಾಪತಿ ಶ್ರೀನಿವಾಸ್ ಗೌಡ ಬೊಮ್ಮನಹಳ್ಳಿಗೆ ಬಂದೇ ಬರ್ತಾರೆ. ಉಮಾಪತಿ ಶ್ರೀನಿವಾಸ್ ಗೌಡಗೆ, ಉಮಾಪತಿ ಶ್ರೀನಿವಾಸ್ ಗೌಡಗೆ, ಕಾಂಗ್ರೆಸ್ಗೆ, ಕಾಂಗ್ರೆಸ್ಗೆ. 15 ವರ್ಷದಿಂದ ಸೊಸೈಟಿ ಶಾಸಕರು ಇಲ್ಲಿ ಅಲ್ವಾ. 15 ವರ್ಷದಿಂದ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದೀವಿ. ಬಟ್ ಈ ಸರಿ ನಮಗೆ ಉಮಾಪತಿ ಗೌಡರು ಬೆಟ್ರ್ ಅನ್ನಿಸ್ಬಿಟ್ಟಿದೆ. ಅದಕ್ಕೋಸ್ಕರ ಸತೀಶ್ ರೆಡ್ಡಿ ಅವ್ರಿಗೆ ಆಲ್ಮೋಸ್ಟ್ ನಮ್ಮ ಕೆಲ ಆದಷ್ಟು ನಮ್ಮ ಹುಡುಗರಿಗೆ ನಮ್ಮ ಸರ್ಕಲಲ್ಲಿ ನಾವು ಹೇಳೋದು ಒಂದೇ ಒಂದು ಮಾತು, ಉಮಾಪತಿ ಗೌಡರಿಗೆ ಒಂದು ಚಾನ್ಸ್ ಕೊಡಿ, ಒಂದ್ಸಲಿ ಗೆಲ್ಲಿಸಿ ಸಾಕು. ಇದರಲ್ಲಿ ಭೇದ ಭಾವ ಜಾತಿ ನಮಗೆ ಬೇಡ. ಮೊನ್ನೆ ಎಲ್ಲ ಬೇರೆ ಕಡೆ ಜಗಳಗಳು ಆಗಿದೆ. ನಮ್ಮ ಏರಿಯಾದಲ್ಲೂ ನಾಳೆಯಿಂದ ಸ್ಟಾರ್ಟ್ ಆಯ್ತವೆ. ಗೌಡರು ಅವರು ಇವರು ಜಾತಿ ಕುಲ್ಲಾಗೋತ ನಮಗೆ ಬೇಡ. ಇಲ್ಲಿ ನಾವು ಒಂದೇ ಕೇಳ್ತಾ ಇರೋದು, ಒಂದು ಬದಲಾವಣೆ ಮಾಡಿ. 15 ವರ್ಷ ನಾವು ಸತೀಶ್ ರೆಡ್ಡಿಯನ್ನು ಗೆಲ್ಸಿದ್ದೀವಿ ಅಲ್ವಾ. ಒಂದು ಸಲ ಉಮಾಪತಿ ಗೌಡರಿಗೆ ಚಾನ್ಸ್ ಕೊಡಿ ಅಂತ ಮತದಾರರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಉಮಾಪತಿ ಅವ್ರ ಗೌಡ್ರ ಕಡೆಯಿಂದ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಈಗ ಸೆಕ್ಷನಿಂದ ಇದರಲ್ಲಿ ಬೊಮ್ಮನಹಳ್ಳಿ, ದೊರೆಬಂಗ್ಲ, ಅಭಯಾರ ಲೇಔಟ್, ಅಷ್ಟಲಕ್ಷ್ಮಿ ಲೇಔಟ್, ಕೆ ಲೇಔಟ್ ಯಾವುದೇ ಆಗಲಿ ಪರವಾಗಿಲ್ಲ. ಟೋಟಲಾಗಿ ಬೊಮ್ಮನಹಳ್ಳಿಯಲ್ಲಿ ನಮಗೆ ಒಂದು ಚಾನ್ಸ್ ಕೊಡಿ, ಬದಲಾವಣೆ ಕೊಡಿ ಅಂತ ಕೇಳ್ತೀವಿ ಅಷ್ಟೇ ಜನರ ಹತ್ರ. ನಾವೇನು ಕಾಸು ಕೊಟ್ಟು ಒಟ್ಟು ಕೇಳ್ತಾ ಇಲ್ಲ ಯಾರ ಹತ್ರನೂ. ಒಂದು ಚಾನ್ಸ್ ಕೊಡಿ ಸಾಕು ನಮಗೆ. ನಾನೊಬ್ಬ ಯೂತ್ ಆಗಿ ಇನ್ನೊಬ್ರು ಯೂತ್ ಬರಲಿ ಅಂತ ಬಯಸ್ತೀನಿ ಸರ್. ಅವರು ಒಂದು ರಾಬರ್ಟ್ ಅನ್ನೋ ಒಂದು ಫಿಲಮ್ ಮಾಡಿದ್ರು. ಅದರಲ್ಲಿರೋ ಅವ್ರ ಕ್ವಾಲಿಟಿ ಆಫ್ ಸಿನಿಮಾ ಮೇಕಿಂಗು, ಅವ್ರು ಇದನ್ನು ನೋಡ್ಬಿಟ್ಟು ಅದರಲ್ಲಿ ಅವರು ಏನೋ ಒಂದು ಪ್ರೂವ್ ಮಾಡ್ಕೊಂಡಿದ್ದಾರೆ ಒಬ್ಬ ಒಳ್ಳೆ ಪ್ರೊಡ್ಯೂಸರ್ ಆಗಿ. ಅದೇ ಪ್ರೊಡ್ಯೂಸರ್ಗೆ ಒಂದು MLA ಅನ್ನೋ ಸ್ಥಾನ ಕೊಟ್ಟರೆ ಇನ್ನೂ ಯಾವ ಥರ ಕ್ವಾಲಿಟಿ ನಮ್ಮ ಏರಿಯಲ್ಲಿ ಸಿಗ್ಬೋದು. ಅದರಲ್ಲಿ ಅದೊಂದೇ ಸಾಕಲ್ವಾ ಅವ್ರ ಕೆಲಸನ ಪ್ರೂವ್ ಮಾಡ್ಕೊಳ್ಳೋಕ್ಕೆ. ಮತ್ತು ಕಿಮ್ಸಲ್ಲಿ ಅವರು ಎಷ್ಟೊಂದು ಕಾಂಪಿಟೇಷನ್ ಇರೋ ಇದರಲ್ಲೇ ಅಂಥ ಎಲೆಕ್ಷನಲ್ಲಿ ಅವರೊಬ್ಬರು ಚೇರ್ಮನ್ ಆಗಿ ಗೆದ್ದಿದ್ದಾರೆ. ಅದು ಇನ್ನೊಂದು ಸೆಕೆಂಡ್ ಪಾಯಿಂಟು ಹತ್ರ ಇದು ಮಾಡ್ಬೋದು. ಒಬ್ಬ ಯೂತ್ ಆಗಿ ಅವ್ರ ಐಡಿಯಾಲಜಿ ಏನು ಅಂತ ನಾವು ಪರ್ಸ್ನಲಿ ನೋಡಿದ್ದೀವಿ. ಒಂದು 3 ರಿಂದ 4 ಚಾನ್ಸ್ ಸಿಕ್ತು ಅವ್ರನ್ನ ಮೀಟ್ ಮಾಡೋಕ್ಕೆ. ಅವ್ರದ್ದು ಐಡಿಯಾಲಜಿ ಏನಿದೆ, ಅವ್ರದ್ದು ಒಂದು ಸಿನಿಮಾ ಮೇಕಿಂಗ್ ಅನ್ನೋದೇ ಅವ್ರ ಐಡಿಯಾಲಜಿ ಬೇರೆ. ಅದೇ ಥರ ಒಂದು ಏರಿಯಾ ಡೆವಲಪ್ಮೆಂಟ್ ಆಗಲಿ, ಒಂದು ಸೊಸೈಟಿ ಡೆವಲಪ್ಮೆಂಟ್ ಆಗಲಿ, ಅವ್ರು ಯಾವ ಥರ ಮಾಡ್ತಾರೆ ಅಂತ ನಮಗೊಂದು ಪ್ರೆಡಿಕ್ಷನ್ ಇದೆ. ಅದೇ ಥರ ಹಾಗೇ ಆಗುತ್ತೆ ಅಂತ ನಾವು ಇದು ಮಾಡ್ತೀವಿ. ಏನೇ ಆಗಲಿ ಈ ಸತಿ ಅವ್ರು ಗೆದ್ದೇ ಗೆಲ್ತಾರೆ. ನಾವು ಪ್ರತಿಯೊಂದು ಮನೆಗೂ ನಮಗೆ ಗೊತ್ತಿರೋರ್ಗೂ ಎಲ್ಲರ ಮನೆಗೂ ಹೋಗಿ ನಾವು ನಮ್ಮ ಟೀಮ್ ದೊರೆಬಂಗ್ಲ ಟೀಮ್ ಏನಿದೆ ನಾವು ಪ್ರತಿಯೊಂದು ಮನೆಗೂ ಹೋಗಿ ಹೇಳ್ತಾ ಇದ್ದೀವಿ ಅವ್ರಿಗೆ ವೋಟ್ ಮಾಡಿ ಅಂತ. ನಮ್ಮ ಕೈಲಿ ಆದಷ್ಟು ನಾವು ವೋಟ್ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ದುಡ್ಡುಗೋಸ್ಕರ ಎಲ್ಲ ಯಾವುದೇನು ಮಾಡ್ತಾ ಇಲ್ಲ. ಅದೊಂದು ಹೆಸರು, ಅದೊಂದು ಬ್ರ್ಯಾಂಡು. ಆ ಬ್ರ್ಯಾಂಡ್ ಮುಂದೆ ಈ ಕರ್ನಾಟಕದಲ್ಲಿ ಇನ್ನೊಂದು ಹೆಸರು ಮಾಡುತ್ತೆ. 100% USG ಫಾರ್ ಬೊಮ್ಮನಹಳ್ಳಿ ಸೀರಿಯಲ್ ನಂಬರ್ 2 ಇಟ್ ವಿಲ್ ವಿನ್. ಹಿಂದೆ ಬಂದು ಈ ಕೆಲಸ ಮಾಡೋದೇ ದೊಡ್ಡದು. ಈ ಚಾನ್ಸ್ನ ಏನಾದರೂ ನಾವು ಬಿಟ್ಕೊಟ್ಬಿಟ್ರೆ ನಮ್ಮಂಥ ಮೂರ್ಖರು ಯಾರು ಇರಲ್ಲ ಸರ್. ದಯವಿಟ್ಟು ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರೋ, ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಇರೋರು ಎಲ್ಲರೂ ದಯವಿಟ್ಟು ಕಾಂಗ್ರೆಸ್ ಓಟ್ ಹಾಕಿ ಬೊಮ್ಮನಹಳ್ಳಿ ಕ್ಷೇತ್ರ ಗೆಲ್ಲಿಸಿ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಗೆಲ್ಲೇಬೇಕು, ಗೆದ್ದೇ ಗೆಲ್ತಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.